ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ಎಲ್ಲರಿಗೂ ಎಲ್ಲ ವಿಷಯಗಳು ಮ್ಯಾಚ್ ಆಗಬೇಕು ಅಂತ ಇಲ್ಲ. ಹಾಗಾಗಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲಿಗೆ ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ನೀವು ಈಗ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಅಂದರೆ ಹೊರಗಡೆಯಿಂದ ನೋಡಿದ್ರೆ ನೀವು ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಕಂಟ್ರೋಲ್ನಲ್ಲಿದ್ದೀರಾ, ಆ ರೀತಿ ಇಂಪ್ರೆಷನ್ ಕೊಡ್ತಾ ಇದ್ದೀರಾ. ಆದರೆ ಮನಸ್ಸಿನ ಒಳಗಡೆ ತುಂಬ ಹೋರಾಟ ನಡೀತಾ ಇದೆ, ತುಂಬ ನೋವಿದೆ, ತುಂಬ ಪೇಯ್ನ್ ಇದೆ. ಸೆಲ್ಫ್ ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ, ಗ್ರೋತ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಗ್ರೋತ್, ನಿಮ್ಮ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನೀವು ಈಗ ಲೈಫನ್ನು ಸೀರಿಯಸ್ ಆಗಿ ತಗೊಂಡಿದ್ದೀರಾ. ನನ್ನ ಜೀವನ ನಾನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬಂದಿದೆ. ಇದು ನಿಮ್ಮಲ್ಲಾಗಿರುವ ದೊಡ್ಡ ಚೇಂಜ್. ತುಂಬ ಇಂಪ್ರೂವ್ ಆಗ್ತಾ ಇದ್ದೀರಾ. ತುಂಬ ಇಂಪ್ರೂವ್ಮೆಂಟ್ ಅನ್ನೋದು ಹೊರಗಡೆಯಿಂದ ತೋರಿಸ್ಕೊಳ್ತಾ ಇದ್ದೀರಾ. ನಿಮ್ಮೊಳಗಡೆ ಕಾನ್ಫಿಡೆನ್ಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಪವರ್ಫುಲ್ ಸ್ಟ್ರಾಂಗ್ ಔರಾ ಕಾಣಿಸ್ತಾ ಇದೆ. ಮನಸ್ಸಿನ ಒಳಗಡೆ ನಡೀತಾ ಇರುವ ಸತ್ಯ, ಹೊರಗಡೆಯಿಂದ ನೀವು ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇದ್ದೀರಲ್ಲ, ಅದು ಅಲ್ಲ. ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಿಮಗೆ ತುಂಬ ಪೇಯ್ನ್ ಇದೆ. ರಿಲೇಷನ್ಶಿಪ್ ಬಗ್ಗೆ ತುಂಬ ಪೇಯ್ನ್ ಇದೆ. ತುಂಬ ಯೋಚನೆ ಮಾಡ್ತೀರಾ, ಆ ವ್ಯಕ್ತಿಯನ್ನು ತುಂಬ ಮಿಸ್ ಮಾಡ್ಕೊಳ್ತೀರಾ. ನೀವು ಮತ್ತು ಅವರು ಕಳೆದಿರುವಂತಹ ಪ್ರತಿ ನಿಮಿಷವನ್ನು ಯೋಚನೆ ಮಾಡ್ತೀರಾ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮನಸ್ಸಿನ ಒಳಗಡೆಯಿಂದ ತುಂಬ ಅಪ್ಸೆಟ್ ಆಗಿದ್ದೀರಾ, ಲೋ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಅದನ್ನು ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿ ನಾನು ನನ್ನ ಬಗ್ಗೆ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ಆ ರೀತಿ ನಡ್ಕೊಳ್ತಾ ಇದ್ದೀರಾ. ನೀವು ಹ್ಯಾಪಿ ಆಗಿರುವಂತೆ ಬಿಹೇವ್ ಮಾಡ್ತಾ ಇದ್ದೀರಾ, ಸ್ಮೈಲ್ ಮಾಡ್ತಾ ಇದ್ದೀರಾ, ಬ್ಯುಸಿ ಆಗಿರುವಂತೆ ತೋರಿಸ್ಕೊಳ್ತಾ ಇದ್ದೀರಾ. ಆದರೆ ಒಬ್ಬರೇ ಇದ್ದಾಗ ಕಣ್ಣೀರು ಕೂಡ ಬರ್ತಾ ಇದೆ ಕೆಲವರಿಗೆ. ತುಂಬ ಹರ್ಟ್ ಆಗ್ತಾ ಇದ್ದೀರಾ. ಆ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತೀರಾ. ಅಂದರೆ ನೀವು ಹೊರಗಡೆಯಿಂದ ತೋರಿಸ್ಕೊಳ್ತಾ ಇರ್ಬೋದು, ಇಲ್ಲ ನನಗೆ ನೆನಪಾಗ್ತಾ ಇಲ್ಲ, ಮಿಸ್ ಮಾಡ್ಕೊಳ್ತಾ ಇಲ್ಲ ಅಂತ. ಆದರೂ ನಿಮ್ಮ ಮನಸ್ಸು ಅನ್ನೋದು ಹೆವಿ ಆಗುತ್ತೆ ಆ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡಿದಾಗ, ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡಿದಾಗ. ನಿಮ್ಮ ಪಾರ್ಟ್ನರ್ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಭಾವನೆ ಏನು, ಫೀಲಿಂಗ್ಸ್ ಏನು ಅಂತ ನೋಡೋದಾದರೆ, ನೀವು ಅವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಹೇಳ್ಕೊಳ್ತಾ ಇಲ್ಲ, ಆದರೆ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಓಪನ್ಲಿ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಮೂವ್ ಆನ್ ಆಗಿದ್ದೀನಿ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದೀರಾ. ಅಥವಾ ಗಿವ್ ಅಪ್ ಮಾಡ್ತೀನಿ, ಬೇಡ ಅನ್ನೋ ರೀತಿ ನೀವು ಮಾಸ್ಕ್ ಹಾಕ್ಕೊಂಡಿದ್ದೀರಾ. ಆದರೆ ಸತ್ಯ ಏನು ಅಂದರೆ, ಗಿವ್ ಅಪ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಕಾಲ್ ಬರಬೇಕು, ಅವರಿಂದ ಒಂದು ಮೆಸೇಜ್ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರ ಮೆಸೇಜ್ನ, ಅವ್ರ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಹೀಗೂ ಅಂದ್ಕೊಳ್ತಾ ಇದ್ದೀರಾ, ಅವರು ನನ್ನ ಬಳಿ ಬಂದು ಕ್ಷಮೆ ಕೇಳಬೇಕು, ಸ್ವಾರಿ ಕೇಳಬೇಕು. ಅಂದರೆ ನನಗೆ ಪೇಯ್ನ್ ಆಗಿರೋದಕ್ಕೆ ಅವರು ಸ್ವಾರಿ ಕೇಳಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ಅನ್ನೋದು ಸಾಫ್ಟ್ ಆಗಿದೆ. ಅವ್ರು ಬಂದರೆ ನೀವು ಫೇಸ್ ಮಾಡ್ತೀರಾ ಅಂತ ನೋಡಿದ್ರೆ ಕೈಂಡ್ ಹಾರ್ಟಲ್ಲಿ ಇರ್ತೀರಾ. ಅವರು 1-2 ಸಲ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರೆ, ಪ್ರೀತಿಯಿಂದ ಮಾತಾಡಿದ್ರೆ, ನೀವು ಕೂಡ ಮತ್ತೆ ಕನೆಕ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಅಟ್ರಾಕ್ಷನ್ ಎನರ್ಜಿ ಏನಿದೆ, ತುಂಬ ಜಾಸ್ತಿ ಆ ವ್ಯಕ್ತಿಯ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅದೇ ರೀತಿ ನೀವು ಕೂಡ, ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಬಂದಿದೆ. ನೀವು ಲಿಟ್ರಲಿ ತುಂಬ ಜಾಸ್ತಿ ಅಟ್ರಾಕ್ಟಿವ್ ಆಗಿದ್ದೀರಾ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಇದು ಮೇಕಪ್ ಅಂತ ಅಲ್ಲ, ಅಂದರೆ ಇನ್ನರ್ ಗ್ಲೋ ಅನ್ನೋದು ಜಾಸ್ತಿ ಆಗಿದೆ. ನಿಮ್ಮ ಲುಕ್ ತುಂಬ ಚೆನ್ನಾಗಿದೆ, ನಿಮ್ಮ ಔರಾ ಚೆನ್ನಾಗಿದೆ, ನಿಮ್ಮ ವೈಬ್ ಅನ್ನೋದು ತುಂಬ ಪಾಸಿಟಿವ್ ಆಗಿದೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ DP ಚೆಕ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪೋಸ್ಟ್ ನೋಡ್ತಾ ಇರ್ಬೋದು, ಅಥವಾ ಇತ್ತೀಚೆಗೆ ನಿಮ್ಮನ್ನು ಗಮನಿಸಿರ್ಬೋದು, ಅಥವಾ ನೀವು ತುಂಬ ಹತ್ತಿರದಲ್ಲಿ ಇದ್ದರೆ ನಿಮ್ಮನ್ನು ತುಂಬ ಗಮನಿಸ್ತಾ ಇರ್ಬೋದು. ರೆಗ್ಯುಲರ್ ಆಗಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇರ್ಬೋದು. ಲೇಟ್ ನೈಟ್ ಥಾಟ್ಸ್ ಅವರಿಗೆ ತುಂಬ ಬರ್ತಾ ಇದೆ ಈ ವ್ಯಕ್ತಿಗೆ. ಅಂದರೆ ನೀವು ಇತ್ತೀಚೆಗೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟ್ರಾಂಗ್ ಎಮೋಷನ್ಸ್ ಅನ್ನೋದು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ನೀವು ಟಾಕ್ಸಿಕ್ ಬಿಹೇವಿಯರನ್ನು ಅನುಭವಿಸಿರ್ಬೋದು, ಈ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡಲಿಲ್ಲ, ಅದೆಲ್ಲವೂ ಈ ಪರ್ಸನ್ಗೆ ಈಗ ರಿಯಲೈಸೇಷನ್ ಅನ್ನೋದು ಬಂದಿದೆ. ಇವರ ಎನರ್ಜಿಯ ಪ್ರಕಾರ ಈ ಪರ್ಸನ್ಗೆ ಈಗ ಅನ್ನಿಸ್ತಾ ಇದೆ, ನಿಮಗಿಂತ
ಬೆಟರ್ ಪರ್ಸನ್ ಇವರ ಲೈಫ್ನಲ್ಲಿ ಬೇರೆ ಯಾರೂ ಸಿಗೋದಿಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ಕೊಟ್ಟ ಕೇರ್ ಬೇರೆ ಯಾರಿಂದಲೂ ಸಿಗೋದಿಲ್ಲ. ನಿಮ್ಮ ಲವ್, ನೀವು ಎಷ್ಟು ಪ್ರೀತಿಸ್ತಾ ಇದ್ರಿ, ಎಷ್ಟು ಲೈಕ್ ಮಾಡ್ತಾಯಿದ್ರಿ, ಎಷ್ಟು ರೆಸ್ಪೆಕ್ಟ್ ಮಾಡ್ತಾಯಿದ್ರಿ, ಅದು ಬೇರೆ ಯಾರಿಂದಲೂ ಸಿಗೋದಿಲ್ಲ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ಎಮೋಷ್ನಲ್ ತುಂಬ ಡೌನ್ ಆಗ್ತಾ ಇದ್ದಾರೆ. ಅವ್ರು ತಡೆದಿಟ್ಕೊಂಡಿದ್ದ ಫೀಲಿಂಗ್ಸನ್ನು ಹೊರಗಡೆ ಬರೋದಕ್ಕೆ ಶುರುವಾಗಿದೆ. ಅಂದರೆ ಅದನ್ನು ಓಪನ್ ಆಗಿ ಹೇಳ್ಕೊಳ್ಬೇಕು ಅಂತ ಕೂಡ ಇದ್ದಾರೆ. ಅವರು ಕೂಡ ನಿಮ್ಮ ರೀತಿಯೇ, ಅಂದರೆ ನೀವು ಯಾವ ರೀತಿ ಹೊರಗಡೆ ಸ್ಟ್ರಾಂಗ್ ಆಗಿರೋ ರೀತಿ ಮಾಸ್ಕ್ ಹಾಕ್ಕೊಂಡಿದ್ದೀರೋ ಅದೇ ರೀತಿ ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಹೊರಗಡೆಯಿಂದ ನನಗೇನೂ ಆಗಿಲ್ಲ, ನಾನು ಫೈನ್ ಆಗಿದ್ದೀನಿ, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ಅಪ್ಸೆಟ್ ಆಗಿದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನ್ ಅನ್ನೋದು ತುಂಬ ಜಾಸ್ತಿ ಕಾಣ್ತಾ ಇದೆ. ಇಲ್ಲಿ ಕೆಲವರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವರಿಗೆ ಥರ್ಡ್ ಪರ್ಸನ್ ಸಿಚುವೇಶನ್ ಇರಬಹುದು. ಅಂದರೆ ಥರ್ಡ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಅಂತ ಮಾತ್ರ ತಗೋಬೇಡಿ. ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಸೊಸೈಟಿಯ ಮಾತಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಇದೆಲ್ಲದರಿಂದ ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಅಂದರೆ ಆ ಮೂರನೆಯ ಸಂದರ್ಭ ಅಥವಾ ಸಿಚುವೇಶನ್ ಅಥವಾ ಆ ವ್ಯಕ್ತಿಯ ಕಡೆಯಿಂದ ಬೆನಿಫಿಟ್ ಅನ್ನೋದು ಈ ವ್ಯಕ್ತಿಗೆ ಇರಬಹುದು. ಅದು ಎಮೋಷ್ನಲ್ ಬೆನಿಫಿಟ್ ಆಗಿರ್ಬೋದು, ಫೈನಾನ್ಷಿಯಲ್ ಬೆನಿಫಿಟ್ ಆಗಿರ್ಬೋದು, ಫ್ಯಾಮಿಲಿಯ ಕಡೆಯಿಂದ ಬೆನಿಫಿಟ್ ಆಗಿರ್ಬೋದು, ಎಲ್ಲವೂ ಸಿಗ್ತಾ ಇದೆ. ಬಟ್ ಹ್ಯಾಪಿ ಆಗಿಲ್ಲ ಈ ಪರ್ಸನ್ಗೆ ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಪೂಲ್, ಆ ರೀತಿ ಎನರ್ಜಿ ಇವರಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿ ಮ್ಯಾಗ್ನೆಟಿಕ್ ರೀತಿ ನೀವು ಸೆಳೀತೀರಾ ಅನ್ನೋ ರೀತಿ ಇವರು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ನೀವು ಇವರ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಈ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಈ ವ್ಯಕ್ತಿ ಜೊತೆ ಯಾವ ರೀತಿ ಪ್ರೀತಿಯಿಂದ ಮಾತಾಡ್ತೀರಾ ಅದು ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬ್ರೈಟ್ ಫ್ಯೂಚರ್ ಪಾಸಿಬಿಲಿಟಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ಚೇಂಜ್ ಆಗ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಕೊಡಬೇಕು ಅನ್ನೋ ಥಾಟ್ ಬಂದಿದೆ. ರಿಲೇಷನ್ಶಿಪ್ ಮತ್ತೆ ಬಿಲ್ಡ್ ಮಾಡ್ಕೋಬೇಕು ಅನ್ನೋ ರೀತಿ ಈ ಪರ್ಸನ್ನ ಮನಸ್ಸಿನಲ್ಲಿ ಡಿಸೈರ್ ಇದೆ. ಆದರೆ ಮೈಂಡ್ ಒಂದು ಸಲ ಈ ರೀತಿ ಹೇಳಿದ್ರು ಕೂಡ ಹಾರ್ಟ್ ನಡುವೆ ಕಾನ್ಫ್ಲಿಕ್ಟ್ ಅನ್ನೋದು ನಡೀತಾ ಇದೆ. ಒಂದು ಸಲ ಥಿಂಕ್ ಮಾಡ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು ಅಂತ, ಮತ್ತೆ ಇವರು ಬೇರೆ ರೀತಿ ಥಿಂಕ್ ಮಾಡ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಫ್ಯೂಚರಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಅನ್ನೋದು ಬರುತ್ತೆ. ಈ ವ್ಯಕ್ತಿಯ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರ್ಬೋದು, ಅಥವಾ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಬ್ಬರೂ ಕೂಡ ಮತ್ತೆ ಕನೆಕ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಈಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಅವರು ಕಮ್ಯುನಿಕೇಟ್ ಮಾಡಿದರೆ ನೀವು ಕ್ಲಿಯರ್ ಆಗಿ ಮಾತಾಡಿ. ಓಪನ್ ಕಮ್ಯುನಿಕೇಷನ್ ಇಬ್ಬರು ಇಡಿ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಹೇಳ್ಕೊಳ್ಳಿ. ನಿಮಗೆ ಕಮಿಟ್ಮೆಂಟ್ ಬೇಕಾ ಅದನ್ನು ಹೇಳ್ಕೊಳ್ಳಿ. ನೀವು ಇಲ್ಲಿ ಕೆಲವರು ಅಂದ್ಕೊಂಡಿರ್ಬೋದು ಫ್ಯಾಮಿಲಿಯನ್ನು ಇಂಟ್ರಡಕ್ಷನ್ ಮಾಡಿಸ್ಬೇಕು ಈ ವ್ಯಕ್ತಿ ಅಂತ, ಅಥವಾ ಫ್ಯಾಮಿಲಿಗೆ ನಿಮ್ಮ ಬಗ್ಗೆ ಹೇಳ್ಕೋಬೇಕು, ಫ್ಯಾಮಿಲಿಗೆ ನಿಮ್ಮ ಪರಿಚಯ ಆಗಬೇಕು ಅಂತ ಕೂಡ ನೀವು ಅಂದ್ಕೊಂಡಿರ್ಬೋದು. ಅದರ ಬಗ್ಗೆ ಹೇಳ್ಕೊಳ್ಳಿ. ಕ್ಲಿಯರ್ ಬೌಂಡ್ರೀಸ್ನ ಹಿಡಿ. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ನೀವು ಕೇಳ್ಕೊಂಡಿರ್ಬೋದು ಈ ವ್ಯಕ್ತಿ ಹತ್ರ, ಅಥವಾ ನೀವಿಬ್ಬರು ದೂರ ಆಗೋದಕ್ಕೆ ಮೊದಲು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಮೊದಲು ಫ್ಯಾಮಿಲಿ ಹತ್ರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಥವಾ ರಿಲೇಷನ್ಶಿಪ್ ಬಗ್ಗೆ ಹೇಳ್ಕೊಳ್ಳಿ ಅಂತ ನೀವು ಕೇಳ್ಕೊಂಡಿರ್ಬೋದು. ಬಟ್ ಈ ವ್ಯಕ್ತಿ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದಿರಬಹುದು. ಆದರೆ ಈಗ ಫ್ಯೂಚರ್ನಲ್ಲಿ ಈ ವ್ಯಕ್ತಿ ಅದನ್ನು ಒಪ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅವರು ತಪ್ಪು ಡಿಸಿಷನ್ ತಗೊಂಡಿದ್ರೆ ಲೈಫ್ ಲಾಂಗ್ ರಿಗ್ರೆಟ್ ಆಗುತ್ತೆ ಅನ್ನೋ ಫಿಯರ್ ಅವ್ರಿಗೆ ಬಂದಿದೆ. ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಲೇಟ್ ನೈಟ್ ಥಾಟ್ಸ್ಗಳು ಕೂಡ ತುಂಬ ಜಾಸ್ತಿ ಬರ್ತಾ ಇದೆ. ಫ್ಯೂಚರ್ನ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಲೈಫ್, ನಿಮ್ಮಿಬ್ಬರ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಪೀಸ್ಫುಲ್ ಹೋಮ್ನ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಮತ್ತು ಅವರು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಾಂಗ್ ಬಾಂಡ್ ಇರುವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಲವ್ ಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಕೇರ್ ಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಸಪೋರ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಯಾವುದೇ ರೀತಿ ಆಗಿರಬಹುದು, ನಿಮ್ಮ ಸಪೋರ್ಟ್ ಅನ್ನೋದು ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಎಮೋಷ್ನಲಿ ನಿಮ್ಮ ಜೊತೆ ತುಂಬ ಕನೆಕ್ಟೆಡ್ ಆಗಿದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವೀಗ ನಿಮ್ಮ ಎನರ್ಜಿ ಪ್ರಕಾರ ತುಂಬ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ ಅಂತ ಇವರು ನೋಟಿಸ್ ಮಾಡ್ತಾ ಇದ್ದಾರೆ. ನೀವು ಚೇಂಜ್ ಆಗಿದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಯು ಆರ್ ಗ್ಲೋಯಿಂಗ್, ಯು ಆರ್ ಪವರ್ಫುಲ್, ಯು ಆರ್ ಮ್ಯಾಗ್ನೆಟಿಕ್ ಅನ್ನೋ ರೀತಿ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಡಿ ಪಿಯನ್ನು ನೋಡಿದಾಗ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ಹ್ಯಾಂಡ್ಸಮ್ ಆಗಿದ್ದೀರಾ, ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ಅವರಿಗೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ತುಂಬ ಜನರ ಎನರ್ಜಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಲೇಟ್ ನೈಟ್ ಥಾಟ್ಸ್ಗಳು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.